ಇದೇ ನನ್ನ ಅರಮನೆ. ನನ್ನ ಅಣ್ಣನೇ ಯಜಮಾನ, ನಾನೇ ಮಹಾರಾಣಿ. ಅಣ್ಣ ಅಣ್ಣ ಈಗ ಬಂದೇನಮ್ಮ? ಅಣ್ಣ ಎಷ್ಟು ಏನೋ ತಾನೇ? ಯಾಕಣ್ಣ ಇಷ್ಟೊಂದು ಗಾಬರಿ ಆಗಿದೆ? ಏನಾಯ್ತಣ್ಣ? ಹೌದಮ್ಮ, ಹೌದು. ನಿನ್ನನ್ನು ಕರೆಯಲು ಬರುವಷ್ಟರಲ್ಲಿ ಆ ದುಷ್ಟ ಚೋರೇ ಹೊರ ಬಂದು ಅವನ ಆಳುಗಳ ಕೈಯಿಂದ ನನ್ನನ್ನು ಈ ಮನೆಯಲ್ಲೇ ಕೂಡಾಕಿ ನಿನ್ನ ತಂದೆ ಜೊತೆ ಚೆಲ್ಲಾಟವಾಡುತ್ತೇನೆಂದು ಹೇಳುವುದಲ್ಲಮ್ಮ. ಹೀಗಾಗಿ ಹಾಗಿದ್ದೇನ ಅವನ ಮೇಲೆ ನರ್ತನ ಮಾಡಲು ಬಂದ ಅಷ್ಟರಲ್ಲಿ ಈ ಬಾಲು ಬಂದು ನನ್ನನ್ನು ಕಾಪಾಡಿ ಹೋದ. ಅಣ್ಣ ಯಾಕೆ ಗೊತ್ತಾ? ನನ್ನ ಕ್ಲಾಸ್ ಹೌದು, ಅದೇ ಕಣ್ಣು, ಅದೇ ಮೂಗು, ಅದೇ ಮುಖ. ನನ್ನ ಹೂವಿಗೆ ನಿಜವಿರಬಹುದೇ? ಏನಿಲ್ಲಮ್ಮ ತಂಗಿ. ಹೌದು, ನೀನು ಏನೋ ತಪ್ಪು ತಿಳಿದುಕೊಳ್ಳುವುದೆಂದರೆ ಒಂದು ಪ್ರಶ್ನೆ ಕೇಳಬಹುದೇ? ಅದೇ ಕೇಳಿ ತಪ್ಪನ್ನು ತಿಳಿದುಕೊಳ್ಳುವುದಿಲ್ಲ. ನಿಮ್ಮ ಊರು, ತಂದೆ, ತಾಯಿ, ಬಂಧು ಬಳಗ ಯಾರೆಂದು ತಿಳಿಯಬಹುದೇ? ನನ್ನ ತಂದೆ ತಾಯಿಯರ ಮುಖವನ್ನು ನೋಡಿದರೆ ನನ್ನ ಅದೃಷ್ಟ ನಾನು. ಅಣ್ಣೊಂದಿಗೆ ಬದುಕು ಆರತೆ ಗೊತ್ತಿಲ್ಲದ ಅನಾಥ ಪಾಪಿ ನಾನು. ನಿನ್ನ ಅಣ್ಣಂದಿರ ಹೆಸರೇನಪ್ಪ? ನನ್ನ ಹಿರಿಯಣ್ಣ ಬಸವಂತ, ಕಿರಿಯಣ್ಣ ಬಾಹುಬಲಿ. ಹೌದು, ಹೋಗಿದ್ದು ಇಲ್ಲಿಯವರೆಗೆ ಹೇಗೆ? ಎಷ್ಟೊಂದು ದೊಡ್ಡವನಾಗಿದೆಯಪ್ಪ. ಏ ಬಸವಂತ ಬಾಹುಬಲಿ, ತಮ್ಮ ಸಿಂಪುಟ್ಟ ಏನು ನನ್ನ ಅಣ್ಣದರಿಂದ ಗೊತ್ತೇ? ಕೇವಲ ಗೊತ್ತಲ್ಲಪ್ಪ, ನಮ್ಮಿಬ್ಬರ ಮನೆ ಬೇರೆ ಬೇರೆ ಆದರೂ ಒಂದೇ ಕುಟುಂಬದಂತೆ ಇದ್ದೆವು. ನಿನ್ನ ಅಣ್ಣ ಬಾಹುಬಲಿ ನನ್ನ ಪರಮ ಶಿಷ್ಯ. ಎಲ್ಲಿದ್ದಾರೆ ನನ್ನ ಅಣ್ಣಂದಿರು? ಏನಂತ ಹೇಳುವುದಪ್ಪ ನಿಮ್ಮ ಮನೆಯ ಪರಿಸ್ಥಿತಿ? ನಿನ್ನ ಆರ್ಥಿಕ ಪ್ರೇಮ ಹೆರಿಗೆ ಸಮಯದಲ್ಲಿ ಮೃತಪಟ್ಟರೆಂದು ನಿನ್ನ ಹಿರಿಯಣ್ಣ ಮಗುವಿಗೆ ಯಾವ ತೊಂದರೆ ಬರಬಾರದೆಂದು ಆ ಭೂಸವನ್ನು ತೆಗೆದುಕೊಂಡು ಈ ಊರನ್ನೇ ಬಿಟ್ಟು ಹೋದ. ನಿನ್ನ ಹಿರಿಯಣ್ಣ ಬಾಹುಬಲಿ ಅವನನ್ನು ಹುಡುಕುವುದರಲ್ಲೇ ತಾನೆ. ಬಂಗಾರ ಅಂತ ನಿನ್ನ ಅತ್ತಿಗೆ ಪ್ರೇಮ ಈ ನನ್ನ ತಂಗಿ ಪ್ರಾರ್ಥನಾ ಹಾಗೇ ಇದ್ದಳು. ನಿನ್ನ ಅತ್ತಿಗೆ ನಿನ್ನ ಅಣ್ಣಂದರು ನಿನ್ನನ್ನು ಹುಡುಕದೇ ಇರುವ ದಿನಗಳೇ ಇರಲಿಲ್ಲ. ನೆನಪಿಸಿಕೊಳ್ಳದ ಸಮಯವೇ ಇಲ್ಲ. ಹಾಲು ಜೇನಿನಿಂದ ತುಂಬಿದ ಸಂಸಾರ ಆ ವಿಧಿ ಹೊಡೆದು ಚಿತ್ರ ಮಾಡಿತಪ್ಪ, ಚಿತ್ರ ಮಾಡಿತು. ಅಯ್ಯೋ ದೇವರೇ, ನನ್ನ ಅಣ್ಣಂದಿರ ನೋಡಲು ಬಹಳ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಜೈಲಿನಿಂದ ವರ್ಗ ಬಂದ ಮೇಲೆ ನಿರಾಪರಾಧಿ ಎಂದು ಸಾಬೀತುಪಡಿಸಿ ಕಾನೂನು ಪಾಲಕ ಆಫೀಸರ್ ಆದೆ. ನನ್ನ ಅಣ್ಣಂದಿರ ಅಚ್ಚರ ಪಡೆಯಬೇಕೆಂದರೆ ಅಲ್ಲಿ ಈ ರೀತಿ ಮಾಡಿದ್ದೆ. ಆ ದುಷ್ಟ ಚೋರೇ ಹೊರಗ ತಮ್ಮನನ್ನು ನೀನು ಬೆಟ್ಟದಿಂದ ತಳ್ಳಿದ ಮೇಲೆ ನಿನ್ನನ್ನು ಪೊಲೀಸರು ಹಿಡಿದುಕೊಂಡು ಹೋದರೆಂದು ಕೇಳಿದೆವು. ಮುಂದೆ ನೀನು ಎಲ್ಲಿ ಹೋಗಿ ಹೇಗೆ ಇದ್ದೆ ಒಂದು ಗೊತ್ತಾಗಲೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ಆ ಚೌಡೇಗೌಡನ ತಮ್ಮನನ್ನು ಬೆಟ್ಟದ ಮೇಲಿಂದ ತಾಳಲಿಲ್ಲ. ಅವನು ಆಟ ಆಡುತ್ತಿರುವಾಗ ಕಾಲು ಜಾರಿ ಬಿದ್ದು ಸತ್ತ. ನನಗೂ ಅದಕ್ಕೂ ಸಂಬಂಧವೇ ಇಲ್ಲ. ನಾನು ಅವನಿಂದ ಬಹಳ ದೂರ ಇದ್ದೆ. ಆದರೆ ಕಾಣದ ಕಣ್ಣುಗಳು, ಕೇಳದ ಕಿವಿಗಳು ನನ್ನ ನಿರಾಪರಾಧಿ ಎಂದು ಕೋರ್ಟ್ ತೀರ್ಮಾನಿಸಿತು. ಮತ್ತೆ ನೀನು ಹೇಗೆ ಹೋಗಿ ಪೊಲೀಸ್ ಆಫೀಸರ್ ಆದೆ? ಎಲ್ಲ ಜಗತ್ತರು ತುಂಬಾ ಒಳ್ಳೆಯವರು. ಅವ್ರ ಮನೆಯಲ್ಲಿ ಇದ್ದು ಪೊಲೀಸ್ ಬೆಳಗಾವಿ ಜೈಲಿನಲ್ಲಿದ್ದು ಆಫೀಸರ್ನಾದೆ. ಹೌದಪ್ಪ, ಅವರು ಕೇವಲ ಕಳ್ಳ ಕನಿಗಳಷ್ಟೇ ಅಲ್ಲ, ಇಡೀ ದೇಶವನ್ನೇ ಕೊಳ್ಳೆ ಹೊಡೆದಿರುವ ಪಟ್ಟ ಸುಳೆ ಮಕ್ಕಳು. ನೀನೇ ಅವರ ತಮ್ಮನನ್ನು ಸಾಯಿಸಿದ್ದು ಎಂದು ಪರಿಯಾಗಿ ಕಲಿತನಪ್ಪ ನಿಮ್ಮ ಮನೆಯವರನ್ನು. ಚೌಡೇಗೌಡ, ನೀವು ಎಲ್ಲೇ ಭೂಗತದಲ್ಲಿ ಅವತ್ತು
ಕುಳಿತುಕೊಂಡರು. ಇಲ್ಲ ರಾಜ್ಯದ ಕೆಳಗೆ ಇಳಿದು ಸಾಮಾನ್ಯರಿಂದ ಮೆಟ್ಟು ಮೆಟ್ಟು ತೆಗೆದು ಮಾಡಿಸಲಿಲ್ಲ. ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಬೌದ್ಧಿಲ್ಲ. ಹೋಗಲಿ ಬಿಡಪ್ಪ, ಅದೆಲ್ಲ ಆಮೇಲೆ ನೋಡಿಕೊಳ್ಳೋಣ. ನೀನು ಬಂದು ಬಹಳ ಸಮಯವಾಯಿತು. ಕೈಕಾಲು ಕಳೆದುಕೊಂಡು ಊಟ ಮಾಡಿ ತಂಗಿ ಪ್ರಾರ್ಥನಾ ಬೌದ್ಧನನ್ನು ಕರೆದುಕೊಂಡು ಊಟ ಮಾಡು. ಅಣ್ಣ ಏನು ಊಟನ? ಸ್ವಲ್ಪ ಗರಡಿ ಮನೆಗೆ ಹೋಗಿ ಬರುತ್ತೇನಮ್ಮ. ಆದಷ್ಟು ಬೇಗ ಬಂದ್ರಣ್ಣ. ಅಣ್ಣನಂತೂ ಹೋಗಿಬಿಟ್ಟ. ಸ್ನೇಹದ ಬಳಿಯಿಂದ ಸ್ವರ್ಗವೇ ಸಿಲುಕುವಂತಾಗಿದೆ. ಅಲ್ಲ, ಬರೀ ಸ್ನೇಹ ಮತ್ತೇನಾದ್ರೂ? ಸ್ನೇಹವಾದ ಮೇಲೆ ತಾನೇ ಪ್ರೀತಿಯಾಗಿದ್ದು. ಹೌದಾ? ನೋಡಿ, ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಮದುವೆ ಆಗ್ಬೇಕಂದ್ರೆ ಏನೇ ಮಾಡೇನಿ. ಐ ಲವ್ ಯು ಬಾದು, ಐ ಲವ್ ಮಾತು ಚಂದವು ಮೊದಲು ಹೋಗೋಣ ಮನೆಗೆ. ಬನ್ನಿ.